ಬಸ್ ಬಸ್ ನಿಮಗೆ ಅಲ್ಲಿ ನಿಮಗೆ ಪೊಲೀಸ್ ಹೋಗ್ತಾ ಇದ್ದಾರೆ. ಒಂದು ಟೈಮ್ ಬಂದು CRPF ನಿಮಗೆ ಓಕೆ ಯಾಕೋ ನಿಲ್ಲಿಸಿದ್ರು ಪೊಲೀಸ್ ಬಂದು अब तू गया बेटा, ನಮಗೆ अब तू गया देख। ಪೊಲೀಸ್ ಯಾಕೋ ನಿಲ್ಲಿಸಿದ್ದಾರೆ. ಹಾಯ್, I'm a bus vlogger. I will shoot the bus. Thank you. ಸೊ ಓಕೆ ಸೊ ಬಸ್ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು, ವ್ಯೂ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಅಲ್ಲಿ ನಿಂತಿರೋ ಬಸ್ಸೇ ಅದು. ಲೆಟ್ಸ್ ಗೋ. ಈಗ ಶೈಮಾಲಿ ಟ್ರಾವೆಲ್ಸ್ ಬಸ್ ಆಪ್ರೇಟರ್ನ ಮಾತಾಡ್ಸೋಣ. ಇದು ಒಂದು ಶೈಮಾಲಿ ಟ್ರಾವೆಲ್ಸ್ನ ಬಸ್ ಇದು. ಸೊ ನಿಮಗೆ ಇಲ್ಲಿಂದನೇ ಎಲ್ಲ ಲಕ್ಸುರಿ ಬಸ್ಸಸ್ ಕನೆಕ್ಟ್ ಆಗೋದು. ಅತ್ತಿಬೆಲೆಯಿಂದ ಬರುತ್ತೆ, ಅತ್ತಿಬೆಲೆಯಿಂದ ನಾರ್ತ್ ಸೈಡ್ ವೈಜಾಗ್, ಮುಂಬೈ, ಪುಣೆ ಹೋಗುವಂಥ ಬಸ್ಸಸ್ಸು ಎಲ್ಲ ಇಲ್ಲೇ ಬರೋದು ನಿಮಗೆ. ಸೊ ನಿಮಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಓಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್ ಇದೆ. ಸೊ ಇದು ಓಲೋ ಬಸ್ನ ಒಂದು ಸರ್ವಿಸ್ ಸೆಂಟರ್. ಇಲ್ಲಿ ನೋಡಿ ಕೆಲವೊಬ್ರು ಕಮೆಂಟ್ ಆಗ್ತಾ ಇರ್ತಾರೆ, ಎಲ್ಲಿ ಶೂಟ್ ಮಾಡೋದು ಏನು ಅಂತ ನೀವು ಬಸ್ಸಸ್ನ. ಬನ್ನಿ ಇವತ್ತು ಆ ಬಸ್ ಅಡ್ಡನ ನಿಮಗೆ ತೋರಿಸೇ ಬಿಡ್ತೀನಿ. ಜರ್ನಿ ರೈಡ್ ಹೆಂಗಿರುತ್ತೆ ನೋಡಿ. ಇನೋವಾನ ಕ್ರಾಸ್ ಮಾಡಿಬಿಡೋಣ. ಓ ಓ ಓ ಓ ಟ್ರಾಫಿಕ್. ಇವತ್ತು ಸಂಡೇ ಆದರೂ ಕೂಡ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೊಸ ರೋಡ್ ಇಂದ. ಒಬ್ಬರು ಸೀನಿಯರ್ ಇದ್ದಾರೆ, ಓಲೋ ಬಸ್ನ ಒಂದು ಕ್ಯಾಪ್ಟನ್. ಯಾವ ಥರ ಇದ್ದಾರೆ ಇಲ್ಲೆಲ್ಲ ನಿಮಗೆ KBS ಸ್ಕ್ಯಾನಿಯಾ ಬಸ್ಗಳು ಸುಮಾರು ಸಿಗುತ್ತೆ. ಈಗ ನಾವು ಟರ್ನ್ ತಗೊಳ್ಬೇಕು. ಇಲ್ಲಿ ಹೋಗ್ತೀನಿ, ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಬಸ್ಸಸ್ ಆಲ್ರೆಡಿ ಇಲ್ಲಿ ನಿಂತಿದೆ ಅಂತ. ನೋಡಿ ಅಲ್ಲಿ ಶೈಮಲ್ಲಿ ನಾವು ಆಗ್ಲೇ ನೋಡಿದ್ವಲ್ಲ, ಅದೇ ಬಸ್ ಇಲ್ಲಿ ಬಂದಿರೋದು ಅದು. ಸೊ ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಬಸ್ ಆಪರೇಟರ್ ಕೂಡ ಅಲ್ಲಿ ಸಿಗ್ತಾರೆ. ಸೊ ತಮ್ಮ ಹೆಸರು? ಚಿನ್ನ. ಕನ್ನಡ ಬರೋದಾ? ತೆಲುಗುನಾ? ಓಕೆ, ತೆಲುಗು. ನಿಮ್ಮ ಹೆಸರೇನು ಹೇಳಿದ್ರಿ? ಚಿನ್ನ. ಓ ಸ್ವೀಟ್ ನೇಮ್. ಶೈಮಲಿ. ಸೊ ಸಕ್ಕದಾಗಿದೆ ಮಾತ್ರ. ಒಳಗಡೆ ಚೆನ್ನಾಗಿತ್ತು, ನಿಮಗೆ ತೋರಿಸ್ದೆ ಅಲ್ಲ. ಮಲ್ಟಿ ಆಕ್ಸಲ್ ಇರುವಂತಹ ಒಂದು ಬಸ್ ಇದು. ಹಾಯ್ ವ್ಯೂವರ್ಸ್, ದಿಸ್ ಇಸ್ ರಾಮ್. ವೆಲ್ಕಮ್ ಬ್ಯಾಕ್ ಟು ದ ರಾಮ್ ಜಾಗ್ವಾರ್ ರೈಡ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ಒಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೆಲ್ಮೆಟಿಂಗ್ ಮೌಂಟ್ ಮಾಡ್ತಾ ಇದ್ದೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಬಸ್ಸಸ್ ಫೋಟೋಸ್ ವೀಡಿಯೋಸ್ ಎಲ್ಲ ಸುಮಾರು ಜಾಸ್ತಿನೇ ಬರ್ತಾ ಇದೆ ಇತ್ತೀಚೆಗೆ. ಸೊ ಅದನ್ನು ನಾನು ಎಲ್ಲಿ ಶೂಟ್ ಮಾಡ್ತೀನಿ, ಯಾವ ಥರ ಶೂಟ್ ಮಾಡ್ತೀನಿ ಅಂತ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲಿ ನಾನೀಗ ಹೊಸ ರೋಡ್ ಹತ್ರ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಮ್ಮ ಬೈಕು ಇಲ್ಲೇ ಇದೆ. ಸೊ ಬನ್ನಿ, ಈಗ ಫ್ಯೂಲ್ ಹಾಕ್ಕೊಂಡು ನಾನು ಯಾವ ಥರ ಶೂಟ್ ಮಾಡ್ತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ, ಜಾಯ್ನ್ ಆಗಿ ಜರ್ನಿಗೆ. ಸೊ ಹೋಗೋಣ. ಕರೆಕ್ಟ್ಲಿ ಹೊಸ ರೋಡ್ ಹತ್ರ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ ಜರ್ನಿನ. ಸೊ ಫ್ಯೂಲು ಸ್ವಲ್ಪ ಕಡಿಮೆ ಇದೆ, ಆ್ಯಂಗಲ್ ಎಲ್ಲ ಕರೆಕ್ಟಾಗಿದೆ ಅಂದ್ಕೊಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ರೈಡ್ನ, ಡಿಲೇ ಮಾಡೋದು ಬೇಡ. ಸೊ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೊಸ ರೋಡ್ ಇಂದ. ಲೆಟ್ಸ್ ಗೋ. ಗ್ರೀನ್ ಸಿಗ್ನಲ್ ಬಿದ್ದಿದೆ, ಇನ್ನೇನು ನಾವು ಡಿಲೇ ಮಾಡೋದು ಬೇಡ. ಲೆಟ್ಸ್ ಗೋ. ಫಾರ್ ದ ಫಸ್ಟ್ ಟೈಮ್ ನಾನು ಮೋಟೋ ವ್ಲಾಗ್ ಮಾಡ್ತಾ ಇರೋದು, ಹೆಲ್ಮೆಟ್ ಸೆಟಪ್ ಎಲ್ಲ ಮಾಡಿಕೊಂಡು. ಸೊ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ವಿಂಡ್ ನಾಯ್ಸ್ ಇದ್ದೇ ಇರುತ್ತೆ, ಸೊ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ರೀನ್ನ ಕ್ಲೋಸ್ ಮಾಡೋಣ, ಸೊ ಕಡಿಮೆ ಆಗ್ಬೋದು. ಸೊ ಕಮೆಂಟ್ ಮಾಡಿ ಯಾವ ಥರ ನಿಮಗೆ ಆಡಿಯೋ ಕ್ವಾಲಿಟಿ ಬರ್ತಾ ಇದೆ ಅಂತ. ಸೊ ಆಬ್ವಿಯಸ್ಲಿ ವಿಡಿಯೋ ಕ್ವಾಲಿಟಿ ನಾನು ಕೊಡ್ತಾನೆ ಇದ್ದೀನಿ. ಓ ಓ ಓ ಓ ಟ್ರಾಫಿಕ್. ಇವತ್ತು ಸಂಡೇ ಆದರೂ ಕೂಡ ಸ್ವಲ್ಪ ಟ್ರಾಫಿಕ್ ಇದೆ. ನೋಡ್ತಾ ಇರೋದೆ 73. ಸೊ ಟ್ರಾಫಿಕ್ ಜಾಸ್ತಿನೇ ಇದೆ ಸಂಡೇ ಆದ್ರೂ. ಈಗ ನಾನು ಹಿಂಗೆ ಹೋಗ್ಬಿಟ್ಟು ಟರ್ನ್ ಹಾಕ್ಕೊಂಡು ಆ ಕಡೆ ಹೋಗಬೇಕು. ಸೊ ಆಬ್ವಿಯಸ್ಲಿ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಎಲ್ಲಿ ಅಂತ. ಸೊ ವೆಯ್ಟ್ ಮಾಡಿ ಕಂಪ್ಲೀಟ್ ಜರ್ನಿ ಸಿಗೋವರೆಗೂ. ಸಿಗ್ನಲ್ ಬಿಡಲಿಕ್ಕೆ ಇನ್ನೂ 19 ಮಿನಿಟ್ಸ್ ಇದೆ. ಸಂಡೇ ಆದ್ರೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಎಲೆಕ್ಟ್ರಾನ್ ಸಿಟಿ, ಕೋನಪ್ ನಗರ, ಹೊಸ ರೋಡ್, ಸಿಲ್ಕ್ ಬೋರ್ಡ್ ಹೆವಿ ಟ್ರಾಫಿಕ್ ಇರುತ್ತೆ.
ನೋಡ್ರಿ ಅಲ್ಲಿ ಅಪ್ಗ್ರೇಡೇಷನು ತಾತ ಕ್ಯೂ ಆರ್ ಕೋಡ್ ಹಾಕೊಂಡ್ಬಿಟ್ಟಿದ್ದಾರೆ. ಲೆಟ್ಸ್ ಗೋ. ಫಾರ್ಟಿ 4 ಮಿನಿಟ್ಸ್ ಇದೆ, ನಾವು ಹೋಗ್ಬೇಕು. ನಾವನು ಸಿಗರೇಟ್ ಹೊಡ್ಕೋತಾ ಕಾರ್ ಓಡಿಸ್ತಾವ್ ನೋಡ್ರಿ. ಯಾರಿಗೋ ಆವಾಜ್ ಆಗ್ತಾವನೆ ಇನೋವಾ. ಬನ್ನಿ ಲೆಟ್ಸ್ ಗೋ. ಈಗ ನಮ್ಮ ಜರ್ನಿ ರೈಡ್ ಹೆಂಗಿರುತ್ತೆ ನೋಡಿ. ಇನೋವಾ ಗಾಂಚಲಿ ತೋರಿಸ್ತಾವನ, ಇನೋವಾನ ಕ್ರಾಸ್ ಮಾಡಿಬಿಡೋಣ. ಸೊ ನಿಮಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ವೋಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್ ಇದೆ. ಆ ಸರ್ವಿಸ್ ಸೆಂಟರ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಮಿರರ್ ಸರಿ ಮಾಡ್ಕೊಂಡು ಬಿಡೋಣ. ಮಿರರ್ ಓಕೆ, ಗುಡ್. ಸೊ ಮೋಡ ಕವಿದ ವಾತಾವರಣ ಇದೆ. ಸೊ ಬನ್ನಿ, ನಾನು ಅಲ್ಲೇ ಹೋಗ್ಬಿಟ್ಟು ನಿಮಗೆ ಸ್ಪಾಟ್ನ ತೋರಿಸ್ತೀನಿ. ಕೆಲವೊಬ್ರು ಕಮೆಂಟ್ ಆಗ್ತಾ ಇರ್ತಾರೆ ಎಲ್ಲಿ ಶೂಟ್ ಮಾಡೋದು ಏನು ಅಂತ ನೀವು ಬಸ್ಸಸ್ನ. ಬನ್ನಿ ಇವತ್ತು ಆ ಬಸ್ ಅಡ್ಡನ ನಿಮಗೆ ತೋರಿಸೇ ಬಿಡ್ತೀನಿ. ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲಾರ್ದವ್ರಿಗೆ ಈ ವಿಡಿಯೋ. ಸೊ ಜಸ್ಟ್ ನಾನು ಖಾಲಿ ಇದ್ದೆ, ಖಾಲಿ ಅಂದರೆ ಸ್ವಲ್ಪ ಸಂಡೇ ಅಲ್ವಾ, ಸೊ ಅದಕ್ಕೆ ಒಂದು ಕಂಟೆಂಟ್ ಕ್ರಿಯೇಟ್ ಆದಂಗೆ ಆಗುತ್ತೆ ಅಂತಲೂ ಸೊ ಮಾಡ್ತಾ ಇದ್ದೀನಿ. ನಿಮಗೆ ವೋಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್ ಇಲ್ಲೇ ಸಿಗುತ್ತೆ ನೋಡಿ. ಅಣ್ಣ ಫ್ಲಾಶು, ಓ ಸಾರಿ, ಅದಕ್ಕಿಂತ ಮುಂಚೆ ಫ್ಯೂಲ್ ಹಾಕ್ಸ್ಕೊಂಬಿಡೋಣ. ಪೆಟ್ರೋಲ್. ಸೊ ಫ್ಯೂಲ್ ಹಾಕ್ಸ್ಕೊಂಡೆ. ಈಗ ನೋಡ್ತಾ ಇರ್ಬೋದು, ನಾನು ಬಸ್ಸಸ್ ಫೋಟೋ ಶೂಟ್ ಮಾಡೋದು ಇಲ್ಲಿಂದಾನೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಬನ್ನಿ ಮುಂದೆ ಹೋಗ್ಬಿಟ್ಟೆ ತೋರಿಸ್ತೀನಿ. ಸೊ ನಿಮಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ವೋಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್ ಇಲ್ಲಿದೆ ನೋಡಿ. ವಿಸಿಬಲ್ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಇದು ವೋಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್. ಇಲ್ಲಿ ನೋಡ್ತಾ ಇರ್ಬೋದು, ವೋಲ್ವೋ ಬಸ್ನ ಒಂದು ಸರ್ವಿಸ್ ಸೆಂಟರ್ ನಿಮಗೆ ಇಲ್ಲೇನೇ ಇರೋದು. ಅದಕ್ಕೆ ಆಲ್ಮೋಸ್ಟ್ ವೋಲ್ವೋ ಬಸ್ಸಸ್ ನಿಮಗೆ ಇಲ್ಲೇ ಬಂದ್ಬಿಟ್ಟು ಸರ್ವಿಸ್ ಮಾಡಿಸ್ತಾರೆ ಬ್ಯಾಂಗ್ಳೂರಲ್ಲಿ. ಸೊ ಇನ್ನು ಎಷ್ಟು ಬ್ರಾಂಚ್ ಇದೆ ನನಗೆ ಗೊತ್ತಿಲ್ಲ. ಸೊ ನಿಯರ್ ಬೈ ಇರೋದು ಅಂತ ಹೇಳಿದ್ರೆ ನಿಮಗೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ಈ ಥರ ಇದೆ ನೋಡಿ ಸರ್ವಿಸ್ ಸೆಂಟರ್. ಸೊ ನಾನು ಇಲ್ಲಿ ವೋಲ್ವೋ ಬಸ್ ಸರ್ವಿಸ್ ಸೆಂಟರ್ ಅಲ್ವಾ, ಅದಕ್ಕೆ ಸುಮಾರು ಬಸ್ಸಸ್ ಆಲ್ರೆಡಿ ನಿಂತಿದೆ. ಕ್ಯಾಪಿಟಲ್ ಬಸ್ ಅಂತ 9400 ಬಸ್ ವೈಟ್ ಕಲರಲ್ಲಿ, ಕ್ಯಾಪಿಟಲ್ ಕನೆಕ್ಟ್ ಅವರ ಒಂದು ಸೊಸೈಟಿಯ ಒಂದು ಬಸ್ ಅದು. ಸೊ ಒಳಗಡೆ ನಿಮಗೆ ಸುಮಾರು ಬಸ್ಸಸ್ ನಿಂತಿದೆ. ಒಂದು KSRTC ಸ್ವಿಫ್ಟ್ ನಿಮಗೆ ತೆಲಂಗಾಣ ಸ್ಟೇಟ್ದು ಇಲ್ಲೇ ಇದೆ. ಸೊ ಇಲ್ಲಿಂದ ನಾನು ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲೊಂದು ಶೈಮೋಲಿ ಕೂಡ ನಿಮಗೆ ಬಸ್ ಆಲ್ರೆಡಿ ನಿಂತಿದೆ. ಬನ್ನಿ, ನೋಡಿ ಅಲ್ಲೊಂದು ಶೈಮೋಲಿನೂ ನಿಂತಿದೆ ಬಸ್ಸು. ಸೊ ನನ್ನ ಒಂದು ಶೂಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇಲ್ಲಿ ಹೋಗ್ತಾ ಇರ್ತೀನಿ, ಯಾವುದಾದ್ರೂ ಬಸ್ ಇದ್ದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಎಡಿಟ್ ಮಾಡೋಕ್ಕಾದ್ರೆ ಎಡಿಟ್ ಮಾಡ್ತೀನಿ. ಇಲ್ಲಿದೆ ನೋಡಿ ಶೈಮೋಲಿ ಬಸ್ನ ಒಂದು ವೋಲ್ವೋ 9600S ಇದು. 9600 ಬೇರೆ, 9600S ಬೇರೆ, ಆ ಥರ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ವೋಲ್ವೋ ಬಸ್ನ ಒಂದು ಇದು ಐಶಿಫ್ಟ್ ಬಸ್. ಇದು ಶೈಮೋಲಿ ಟ್ರಾವೆಲ್ಸ್ನ ಒಂದು ಬಸ್ ಇದು ನೋಡಿ. ಅಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ, ವೋಲ್ವೋ ಬಸ್ನ ಒಂದು ಕ್ಯಾಪ್ಟನ್. ಯಾವ ಥರ ಇದ್ದಾರೆ ವೋಲ್ವೋ ಬಸ್ಸಸ್ನ ಇಲ್ಲೇ ಇರೋದು. ಸರ್ವಿಸ್ ಸೆಂಟರ್ ಕೂಡ ಇದೆ ವೋಲ್ವೋ ಬಸ್ನ. ಇಲ್ಲಿ ಕೂಡ ಕೆಲವೊಂದು ಟೈಮ್ ಸರ್ವಿಸ್ ಇಲ್ಲ ಅಂದರೂ ನಾರ್ಮಲ್ ಆಗಿ ಪಾರ್ಕ್ ಮಾಡ್ತಾರೆ, ಸರ್ವಿಸ್ಗೂ ನಿಲ್ಲಿಸ್ತಾರೆ. ಕೆಲವೊಂದು ಟೈಮ್ ಬಸ್ನ ಕ್ಲೀನಿಂಗ್ ಕೂಡ ನಿಲ್ಲಿಸ್ತಾರೆ ಇಲ್ಲಿ. ಬನ್ನಿ ಈಗ ನಾವು ನಮ್ಮ ಮೇನ್ ಸ್ಪಾಟ್ಗೆ ಹೋಗ್ಬಿಡೋಣ.
ಓಕೆ, ಈಗ ನಿಮಗೆ ಒಂದು ಸ್ಪಾಟ್ನ ನಾನು ತೋರಿಸಿದ್ದೀನಿ. ಶೈಮೋಲಿ ಟ್ರಾವೆಲ್ಸ್ ಒಂದು ನಿಂತಿದೆ. ಸೊ ಇದೇ ಥರ ಸುಮಾರು ಬಸ್ಸಸ್ ಡೈಲಿ ಒಂದೊಂದು ಬಸ್ ಕೂಡ ಕೆಲವೊಂದು ಟೈಮ್ ತಂದು ನಿಲ್ಲಿಸ್ತಾರೆ. ಸರ್ವಿಸ್ಗೆ ಒಳಗಡೆ ಪಾರ್ಕಿಂಗಲ್ಲಿ ಪ್ಲೇಸ್ ಇಲ್ಲ ಆದರೂ ಕೂಡ ನಿಮಗೆ ಸ್ಟಾಪ್ ಮಾಡ್ತಾರೆ. ಓ, ಬೈಕರ್ಸ್. ಸೊ ಸಂಡೇ ಮುಗೀತಲ್ವಾ, ರೈಡ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ನಾನು ನಮ್ಮ ಒಂದು ಜರ್ನಿನ ಈಗ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಬರ್ತಾ ಇರೋದು ಈಗ ಕೋನಪ್ಪನಾಗರದಲ್ಲಿ ನಿಮಗೆ ಇನ್ನೂ ಒಂದು ಬಸ್ನ ಒಂದು ಸ್ಪಾಟ್ ಇದೆ, ಅದನ್ನು ತೋರಿಸ್ಬೇಕು ನಿಮಗೆ. ಬನ್ನಿ. ಎಲ್ಲ ಸುಮಾರು ನಿಮಗೆ ಲಕ್ಸುರಿ ಬಸ್ಸಸ್ ಎಲ್ಲ ಆಪ್ರೇಟ್ ಆಗೋದು ಈ ಒಂದು ಮೇನ್ ರೋಡಿಂದಾನೆ. ಯಾಕಂದರೆ ಇಲ್ಲಿ ಇಂಟರ್ ಸ್ಟೇಟ್ ಮತ್ತು ಅದರ್ ಸ್ಟೇಟ್ಸ್ ಎಲ್ಲ ಬಸ್ಸಸ್ ಎಲ್ಲ ಸುಮಾರು ಕನೆಕ್ಟಿವಿಟಿ ನಿಮಗೆ ಈ ಒಂದು ಬ್ಯಾಂಗ್ಳೂರ್ನ ಮೇನ್ ಪಾಯಿಂಟ್ ಆದಂತಹ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೇ ಸಿಗೋದು. ನೋಡಿ ಮೇಲೆ ಯಾವ ಥರ ಟ್ರಾಫಿಕ್ ಆಗಿದೆ. ಇದು ನಿಮಗೆ ನೈಸ್ ರೋಡ್ನ ಒಂದು ಎಂಟ್ರಿ ಎಕ್ಸಿಟ್ ಇರುವಂತಹ ಒಂದು ಪ್ಲೇಸು ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಸೊ ವಿಂಡ್ ನಾಯ್ಸ್ ಏನಾದರೂ ಬರ್ತಾ ಇದ್ರೆ ಸಾರಿ, ಅವಾಯ್ಡ್ ಮಾಡಿ, ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಈ ಪ್ಲೇಸಸಲ್ಲಿ ಸ್ವಲ್ಪ ನೋಡ್ಕೊಂಡು ವೆಹಿಕಲ್ನ ಡ್ರೈವ್ ಮಾಡಿ, ಯಾಕಂದರೆ ನೋಡಿ ಯಾವ ಥರ ಬರ್ತಾರೆ. ಸೊ ನೆಕ್ಸ್ಟ್ ನಮ್ಮ ಒಂದು ಪ್ಲೇಸ್ ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಸೊ ಓಕೆ, ನಾನು ಮುಂಚೆ ಹೇಳ್ಬಿಡ್ತೀನಿ ಅದು ಏನು ಸ್ಪಾಟ್ ಅಂತ ಹೇಳಿದ್ರೆ, ಹೇಳ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ನೋಡ್ತಾನೆ ಇರಿ. ಸೊ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಕೊಲಾಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಒಂದು ವಿಡಿಯೋ ಕ್ವಾಲಿಟಿ ಮತ್ತು ಕಂಟೆಂಟ್ನ ನೋಡ್ಬಿಟ್ಟು ಆ ಒಂದು ಬಸ್ನ ಓನರ್ ರಾಜೇಶ್ ಟ್ರಾನ್ಸ್ಪೋರ್ಟ್ಸ್ ಆಗಿರ್ಬೋದು, ರಾಯಲ್ ಟ್ರಾವೆಲ್ಸ್ ಆಗಿರ್ಬೋದು, ದುರ್ಗಾ ಲೈನ್ಸ್ ಆ್ಯಂಡ್ ದೆನ್ ಶೈಮೋಲಿ ಟ್ರಾವೆಲ್ಸ್ ಅವರಾಗಿರ್ಬೋದು, ಆ್ಯಂಡ್ ರಿಯೋ ಬಸ್ ಅಫಿಷಿಯಲ್ ಕಮೆಂಟ್ ಕೂಡ ಮಾಡಿದರು ರಿಯೋ ಬಸ್ ಅಫಿಷಿಯಲ್ ಅವರು, ಮತ್ತು ರಾಮ್ ದಲಾಲ್ ಹಾಲಿಡೇಸ್ ಮೋಹಿತ್ ಸರ್ ಅವರು. ಚೆನ್ನಾಗಿದೆ ಬಸ್ ಕ್ಯಾಪ್ಚರ್ ಮಾಡಿರೋದು ಅಂತ. ಓಕೆ, ಇನ್ನೇನು ನಿಮಗೆ ಬಸ್ನ ಒಂದು ಸ್ಪಾಟ್ ಬಂದೇ ಬಿಡ್ತು ನೋಡಿ. ಇನ್ನೂ ಒಂದು ಬಸ್ನ ಒಂದು ಸ್ಪಾಟ್ ಇದೆ ನೋಡಿ. ಈ ಬಸ್ನ ಒಂದು ಸ್ಪಾಟ್ KBSನ ಒಂದು ಬಸ್ ಸ್ಪಾಟ್ ಇದಾಗಿರುವಂಥದ್ದು. ಇಲ್ಲೆಲ್ಲ ನಿಮಗೆ KBS ಸ್ಕ್ಯಾನಿಯಾ ಬಸ್ಗಳು ಸುಮಾರು ಸಿಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು KBS ಟ್ರಾವೆಲ್ಸ್ ಲಕ್ಸುರಿ ಟ್ರಾವೆಲ್ಸ್ನ ಒಂದು ಬಸ್ಸಸ್ ನಿಮಗೆ ಸುಮಾರು ಅಲ್ಲೇನೆ ಇರುತ್ತೆ. ಓಕೆ, ಕೆಲವೊಂದು ಬಸ್ ಆಪ್ರೇಟರ್ಸ್ ಕೂಡ ಮಾತಾಡಿದ್ದೀನಿ ನಾನು ಅಲ್ಲಿ ಈ ಒಂದು ಗ್ಯಾರೇಜಿನ ಟೂರ್ ಮಾಡೋಕ್ಕೆ. ಸೊ ಓಕೆ ಅಂತ ಹೇಳಿದ್ದಾರೆ, ಬರಲಿಕ್ಕೆ ಕೇಳಿದ್ದಾರೆ. ಸೊ ನೋಡೋಣ ಇನ್ನು ಯಾವಾಗ ಟೈಮ್ ಸಿಗುತ್ತೆ ಆವಾಗ ಬಂದು ಈ ಒಂದು ಗ್ಯಾರೇಜ್ನ ರಿವ್ಯೂನು ಮಾಡೋಣ. ಸುಮಾರು ಬಸ್ಸಸ್ ನಿಂತಿದೆ. ನಿಮಗೆ ಓಲೋ ಬಗ್ಗೆ ತೋರಿಸಿದ್ದೀನಿ, ಸ್ಕ್ಯಾನಿಯಾ ತೋರಿಸಿಲ್ಲ. ಸೊ ಸ್ಕ್ಯಾನಿಯಾ ಬಗ್ಗೆನೂ ನಿಮಗೆ ತೋರಿಸೋಣ ಅಂತ. ಸೊ ಸಖತ್ತಾಗಿದೆ ಮಾತ್ರ ಈ ಬಸ್ಸಸ್. ಆ್ಯಕ್ಚುಲಿ ಓನರ್ ಬಂದ್ಬಿಟ್ಟು ತಮಿಳ್ನಾಡು. ಸಖತ್ತಾಗಿದೆ ಇವ್ರ ಬಸ್ಸಸ್ಸು. ಇನ್ನೇನು ಕೆಲವೊಂದು ಬಸ್ಸಸ್ ಆಲ್ರೆಡಿ ಈಗ ಡಿಪಾರ್ಟ್ ಆಗುತ್ತೆ. ಬನ್ನಿ, ಈಗ ನಾವು ಡಿಲೇ ಮಾಡೋದು ಬೇಡ, ಹೋಗ್ಬಿಡೋಣ. ಲೆಟ್ಸ್ ಗೋ ಫಾರ್ ಅ ರೈಡ್. ಸೊ ರೈಡ್ ಹೋಗೋಕ್ಕಿಂತ ಮುಂಚೆ ನಮ್ಮದೊಂದು ಟೀ ಸ್ಪಾಟ್ ಇದೆ ಇಲ್ಲಿ. ಟೀನ ಮುಗಿಸ್ಕೊಂಡು ನಾನು ನಿಮಗೆ ಮೇನ್ ಬಸ್ನ ಪಾಯಿಂಟ್ನ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಎಂಜಾಯ್ ಮಾಡಿ, ನಮ್ಮ ರೈಡ್ನ, ಸಿಟಿ ರೈಡ್ನ ಎಂಜಾಯ್ ಮಾಡಿ. ಸೊ ಯಾರು ಓವರ್ ಸ್ಪೀಡಲ್ಲಿ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ. ಹೆಲ್ಮೆಟ್ ಹಾಕಿ, ಕಾರ್ ಓಡಿಸ್ತಾ ಇದ್ರೆ ಸೀಟ್ ಬೆಲ್ಟ್ ಹಾಕಿ, ಬಸ್ ಓಡ್ತಾ ಇದ್ರೂ ಸೀಟ್ ಬೆಲ್ಟ್ ಹಾಕಿ. ಒಟ್ಟಿನಲ್ಲಿ ಹೆಲ್ಮೆಟ್ ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ. ಸೊ ಸೇಫ್ಟಿ ಈಸ್ ಫಸ್ಟ್ ಪ್ರಿಯಾರಿಟಿ. ಸೊ ನೋಡಿ, ಅವನು ಯಾರು ಹುಚ್ಚ ಈ ಹೆಡ್ಫೋನ್ಸ್ ಹಾಕೊಂಡು ಬೈಕ್ ಓಡಿಸ್ತಾವನೆ ಎರಡು ಕಿವಿಲಿ. ಸೊ ಬರುತ್ತೆ. ಸ್ವಲ್ಪ ನಂದು ಸುಮಾರು ಪ್ಲಾನಿಂಗ್ಸ್ ಇದೆ, ಡಿಲೇ ಆಗ್ತಾ ಇದೆ. ನಿಮಗೆ ಇನ್ನೂ ಸುಮಾರು ಲಕ್ಸುರಿ ಬಸ್ಸಸ್ನ ತೋರಿಸೋದು ಒಂದು ನನ್ನ ಡ್ರೀಮ್. ಯಾಕಂದರೆ ಕೆಲವೊಬ್ಬರಿಗೆ ಆ ಬಸ್ಸಸ್ ಎಲ್ಲ ಹೋಗೋಕ್ಕಾಗಲ್ಲ.
ಕೆಲವೊಬ್ಬರಿಗೆ ಹೋಗ್ಬೇಕನ್ಸಿದ್ರು ಟೈಮ್ ಇರಲ್ಲ, ಹೋಗ್ಬೇಕೋ ಬೇಡವಾ ಅನ್ನೋ ಒಂದು ರಿವ್ಯೂಸಲ್ಲಿ ಕೆಲವೊಬ್ಬರು ಏನು ಮಾಡ್ತೀರಾ ಹೋಗಲ್ಲ. ಸೊ ಅದಕ್ಕೆ ನಾನು ನಿಮಗೆ ಅದನ್ನು ಒಂದು ತೋರಿಸುವಂತಹ ಸಣ್ಣ ಪ್ರಯತ್ನನ ನನ್ನ ಒಂದು ಚಾನಲ್ ಮಾಡ್ತಾ ಇದ್ದೀನಿ. ಸೊ ಈಗ ಬರ್ತಾ ಇರೋದು ನಮ್ಮ ಒಂದು ಟೀ ಸ್ಪಾಟ್. ನಾನಿಲ್ಲೇ ಟೀನ ಕುಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಶೂಟ್ನ ಮಾಡೋದು. ಸೊ ಇದು ನಮ್ಮದು ಟೀ ಸ್ಪಾಟ್. ಇಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ. ಸೊ ಲೆಟ್ಸ್ ಗೋ. ಶೈಮೋಲಿ ಟ್ರಾವೆಲ್ಸ್ ನೋಡಿ ಆಲ್ರೆಡಿ ಅಲ್ಲಿ ಹೋಗ್ತಾ ಇದೆ. ಸೊ ಬಸ್ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು, ವ್ಯೂ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಅಲ್ಲಿ ನಿಂತಿರೋ ಬಸ್ಸೇ ಅದು. ಬನ್ನಿ ಲೆಟ್ಸ್ ಗೋ. ಟೀ ಬ್ರೇಕ್ ಆಯಿತು. ಈಗ ನಾವು ಬಸ್ನ ಒಂದು ಪಾಯಿಂಟ್ಗೆ ಹೋಗ್ಬಿಡೋಣ. ಬಸ್ನ ಪಾಯಿಂಟು ಒಂದು ಏನು ತಲೆ ತಿಂತಾ ಇದೆ, ಬೇಗ ತೋರಿಸು ಅಂತ ಅಂತಿರ್ಬೋದು. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಆಲ್ರೆಡಿ ಇನ್ನೇನು ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನೋಡೋಣ, ಕೆಲವೊಂದು ಬಸ್ ಆಪ್ರೇಟರ್ಸ್ ಜೊತೆನೂ ಮಾತಾಡ್ಸೋಣ. ಅವ್ರಿಗೆ ನಮ್ಮ ಒಂದು ಚಾನಲ್ ಬಗ್ಗೆನೂ ಕೆಲವೊಬ್ರಿಗೆ ಗೊತ್ತಿಲ್ಲ, ಸೊ ಅವ್ರಿಗೆ ಹೇಳೋಣ. ಸೊ ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಬಸ್ ಆಪ್ರೇಟರ್ಸ್ಗೂ ನಮ್ಮ ಒಂದು ಚಾನಲಿಂದ ಬುಕ್ಕಿಂಗ್ ಸಿಗಲಿ, ನಮಗೂ ಹೆಲ್ಪ್ ಆಗಲಿ ಅಂತ. ಸೊ ಲೆಟ್ಸ್ ಗೋ. ಸುಮಾರು ಟ್ರಾಫಿಕ್ ಇರ್ಬೋದಿತ್ತು ಇವತ್ತು, ಬಟ್ ಇಲ್ಲ, ಸಂಡೇ ಅಲ್ವಾ. ಸೊ ಇದು ನಿಮಗೆ ಬೊಮ್ಮನಹಳ್ಳಿ ಮತ್ತು ಎಲೆಕ್ಟ್ರಾನಿಕ್ಸ್ ಸಿಟಿಯಿಂದ ಕನೆಕ್ಟ್ ಆಗುವಂತಹ ಒಂದು ಫ್ಲೈಓವರ್ ಇದು ನೋಡಿ. ಅಲ್ಲಿ ಒಂದು ಆಲ್ರೆಡಿ KBSನ ಒಂದು ಬಸ್ ಆಲ್ರೆಡಿ ಇದೆ. ಇಲ್ಲಿದೆ ನೋಡಿ KBS. ಸೊ ಅಲ್ಲಿ ಎಲ್ಲ ನೀವು ನೋಡ್ತಿರೋದು ವೈಟ್ ಕಲರ್, ಬಟ್ ಇಲ್ಲಿ ನಿಮಗೆ ಕಲರ್ ಡಿಫ್ರೆಂಟ್ ಆಗಿದೆ. ಸಿಗ್ನಲ್ ಆಗ್ತಾ ಇದ್ದಾರೆ ಏನೋ, ಅದಕ್ಕೆ ಒಯ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಒಂದು BMTC ನೋಡಿ, ಎಲೆಕ್ಟ್ರಿಕ್ ಬಸ್. ರೆಡ್ ಸಿಗ್ನಲ್. ಈಗ ನಾವು U-ಟರ್ನ್ ತಗೊಳ್ಬೇಕಿಲ್ಲಿ. ಫ್ಲಿಕ್ಸ್ ಬಸ್ ಹೋಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆಲ್ಲ ಅತ್ತಿಬೆಲೆಯಿಂದ ಪಿಕಪ್ ಪಾಯಿಂಟ್ ಕನೆಕ್ಟ್ ಆಗುವಂಥ ಎಲ್ಲ ಬಸ್ಗಳು ನಿಮಗೆ ಇದೇ ಥರನೇ ಹೋಗೋದು. ಬನ್ನಿ, ಸಿಗ್ನಲ್ ಬಿಡ್ರಪ್ಪ, ಟೈಮ್ ಆಗ್ತಾ ಇದೆ, ಮೋಡ ಕವಿದ ವಾತಾವರಣ ಇದೆ, ಮಳೆ ಬರ್ತಾ. ಓಕೆ, ಸಿಗ್ನಲ್ ಬಿಡ್ತು, ಬನ್ನಿ. ಬ್ರಿಕ್ಸ್ ಇದೆ, ಲೆಟ್ಸ್ ಗೋ. ಸೊ ಇನ್ನೇನು ನಿಮಗೆ ಬಂದೇ ಬಿಡ್ತು ನೋಡಿ, ನಮ್ಮ ಒಂದು ಸ್ಪಾಟ್ ಆಲ್ರೆಡಿ ಗೊತ್ತಾಗಿರುತ್ತೆ. ಆ್ಯಸ್ ಇಟ್ಸ್ ಆಬ್ವಿಯಸ್ಲಿ ಎಲೆಕ್ಟ್ರಾನಿಕ್ ಸಿಟಿ. ಇನ್ಫೋಸಿಸ್ ಮೆಟ್ರೋ ಸ್ಟೇಷನಲ್ಲಿ ನಿಯರ್ ಬೈ ಇರುವಂತಹ ಒಂದು ಟೋಲ್ ಹತ್ರ ಮೇನ್ ಪಾಯಿಂಟ್ ಆಗಿರುವಂಥ ಒಂದು ಕೋನಪ್ಪನ ಅಗ್ರಹಾರ ಬಸ್ ಸ್ಟಾಪ್ನು ಅಂತ ಕರೀತಾರೆ. ಇನ್ನೇನು ಬರ್ತಾ ಇದೆ. ಸೊ ಬನ್ನಿ, ನಾನು ಯಾವ ಥರ ಶೂಟ್ ಮಾಡ್ತೀನಿ ಅಂತ, ಯಾವ ಥರ ಎಲ್ಲಿ ನಾನು ಬಸ್ನ ನಿಂತ್ಕೊಂಡು ಶೂಟ್ ಮಾಡ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ, ಯಾವ ಥರ ಕ್ಯಾಪ್ಚರ್ ಮಾಡ್ತೀನಿ, ಎದರಲ್ಲಿ ಯಾವ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ, ಎಲ್ಲದನ್ನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ. ಸೊ ನನಗೆ ಒಂಥರ ಏನೋ ಒಂದು ಹ್ಯಾಪಿನೆಸ್ಸು, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಇದನ್ನು. ಸೊ ನಾನು ಬಂದು ನಿಮಗೆ ಇದರಿಂದ ಏನು ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ. ಸೊ ನನ್ನ ಒಂದು ಜಸ್ಟ್ ಹ್ಯಾಪಿನೆಸ್ಗೋಸ್ಕರ ಬನ್ನಿ. ಅದನ್ನು ಯಾವ ಥರ ಅಂತ ನಿಮಗೆ ಇನ್ನೂ ಇನ್ಡೆಪ್ತಾಗಿ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ. ನಾವು ಸರ್ವಿಸ್ ರೋಡಿಗೆ ಹೋಗ್ಬಿಡೋಣ, ಯಾಕಂದರೆ ನಿಮ್ಗೆ ಆ ಪಾಯಿಂಟ್ನ ತೋರಿಸ್ಲೇಬೇಕು ನಾನು. ಆಬ್ವಿಯಸ್ಲಿ ನೋಡಿ, ಇದು ನಿಮಗೆ ಟೋಲ್ ರೋಡ್. ನಾನೀಗ ಸರ್ವಿಸ್ ರೋಡಲ್ಲಿ ಹೋಗ್ತೀನಿ. ಇಸ್ ಟೋಲ್ ರೋಡ್. ಆಲ್ರೆಡಿ ಒಂದು ಶೈಮೋಲಿಯಾ ಟ್ರಾವೆಲ್ಸ್ನ ಒಂದು ಬಸ್ ನಿಂತಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಇದು ನಿಮಗೆ ಇದು ಟೋಲ್.
ನೋಡಿ ಫಸ್ಟ್ ಪಾಯಿಂಟ್ ನಾನು ಬಂದು ಏನು ಮಾಡ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕೆಲವೊಂದು ಯಾವುದಾದ್ರೂ ಬಸ್ಸಸ್ ಬಂದರೆ ಅಲ್ಲಿಂದ ಏನಾದರೂ ಬರ್ತಾ ಇದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ. ಈ ಟೋಲಿಂದ ಹೊರಗಡೆ ಬರ್ತಿರೋದನ್ನ ಕ್ಯಾಪ್ಚರ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಆ ಒಂದು ನಿಮಗೆ ಬ್ರಿಡ್ಜ್ ಏನು ಸಾರಿ ಆ ಒಂದು ಏನದು ಸ್ಕೈ ವಾಕ್ ಏನು ಕಾಣ್ತಾ ಇದೆ ಅಲ್ಲಿ ಹೋಗ್ತೀನಿ. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಬಸ್ಸಸ್ ಆಲ್ರೆಡಿ ಇಲ್ಲಿ ನಿಂತಿದೆ ಅಂತ. ನೋಡಿ ಅಲ್ಲಿ ಶೈಮಲ್ಲಿ ನಾವು ಆಗ್ಲೇ ನೋಡಿದ್ವಲ್ಲ, ಅದೇ ಬಸ್ ಇಲ್ಲಿ ಬಂದಿರೋದು. ಅದು SVBT ಇದೆ, ಫ್ಲಿಕ್ಸ್ ಬಸ್ ಇದೆ. ಮುಂದೆ ಒಂದು ಶೈಮಲ್ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಶೈಮಲ್ ಇದೆ ನೋಡಿ, ಬನ್ನಿ. ನಾನೀಗ ನಿಮಗೆ ಮೇನ್ ಪಾಯಿಂಟ್ನ ತೋರಿಸ್ತೀನಿ, ನಾನು ಯಾವ ಥರ ಶೂಟ್ ಮಾಡ್ತೀನಿ ಅಂತ. ಬನ್ನಿ ನೋಡಿ, ಕೆಲವೊಂದು ಬಸ್ಸಸ್ ಶೂಟ್ನ ಇಲ್ಲಿ ಕೂಡ ಮಾಡ್ತೀನಿ, ನಾನು ಅಲ್ಲಿ ಕೂಡ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಬಸ್ನ ಯಾವ ಥರ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗೋಣ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಈಗ ಒಂದು ಎಲೆಕ್ಟ್ರಾನಿಕ್ಸ್ಗೆ ಒಂದು ಬಸ್ ಸ್ಟಾಪಲ್ಲಿ ಆಲ್ರೆಡಿ ಇದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು ಶೈಮೋಲಿ ಟ್ರಾವೆಲ್ಸ್ ನಿಂತಿದೆ. ಸೊ ನಾನು ಇಲ್ಲೇ ನಿಂತ್ಕೊಂಡು ಶೂಟ್ ಮಾಡೋದು, ಬಸ್ ಫೋಟೋ ಕ್ಯಾಪ್ಚರ್ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ ಇಲ್ಲೇ ನಿಂತ್ಕೊಂಡು ನಾನು ಮಾಡೋದು. ಬನ್ನಿ ಆ ಬಸ್ನ ಒಂದು ನಿಮಗೆ ರಿವ್ಯೂ ಅಲ್ಲ, ಬಸ್ನ ಒಂದು ಲುಕ್ನ ತೋರಿಸೋ ಹೋಗ್ತೀನಿ. ಸೊ ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ತೀನಿ, ಅಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ತೀನಿ. ಸೊ ಈಗ ಹೋಗ್ಬಿಟ್ಟು ಬಸ್ನ ಒಂದು ವ್ಯೂನ ತೋರ್ಸೋಣ. ಮಾತಾಡ್ಸೋಕ್ಕಾದ್ರೆ ಮಾತಾಡ್ಸೋಣ, ಓಕೆನಾ? ಲೆಟ್ಸ್ ಗೋ. ಹಂಗೆ ಹೋಗ್ಬಿಟ್ಟು ಹಂಗೆ ಬರೋಣ. ಇದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಕೋನಪ್ಪನಗರದಲ್ಲಿ ಇರುವಂತಹ ಒಂದು ಬಸ್ನ ಸ್ಪಾಟ್. ನಾನು ಫಸ್ಟ್ ಏನು ಮಾಡ್ತೀನಿ, ಈ ಬ್ರಿಡ್ಜ್ ಹತ್ಕೊಂಡ್ಬಿಟ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಫಸ್ಟು ಇಲ್ಲಿ. ಸೊ ಸುಮಾರು ಬಸ್ಸಸ್ಗಳು ಬಂದು ಇಲ್ಲಿ ನಿಮಗೆ ಸ್ಟಾಪ್ ಆಗುತ್ತೆ. ಅಲ್ಲಿ ಒಂದು ಶೈಮೋಲಿ ಇದೆ, ತುಂಬಾನೇ ಶೈಮೋಲಿ ಬಸ್ಸಸ್ ಬರ್ತಾ ಇದೆ. ಬನ್ನಿ ಮಾತಾಡ್ಸೋಣ ಶೈಮೋಲಿಯ ಬಸ್ ಆಪರೇಟರ್ ಹತ್ರ. ನೋಡ್ತಾ ಇರ್ಬೋದು, ಇದು ಒಂದು ಬಸ್ನ ಒಂದು ಸ್ಪಾಟ್. ಇಲ್ಲೇ ಸುಮಾರು ಬಸ್ಸಸ್ ಬರುತ್ತೆ. ವಿಜಯಾನಂದ ಟ್ರಾವೆಲ್ಸ್ ಕೂಡ ಹೋಗ್ತಾ ಇದೆ ಅಲ್ಲಿ. ಸೊ ಮೈತ್ರಿ ಬಸ್ ಕೂಡ ಇದೆ, ಅಲ್ಲೂ ಒಂದು ಶೈಮೋಲಿ ಇದೆ. ಬನ್ನಿ ಶೈಮೋಲಿ ಟ್ರಾವೆಲ್ಸ್ನ ಬಸ್ ಆಪರೇಟರ್ ಹತ್ರ ಮಾತಾಡ್ಸೋಣ. ಓಕೆ, ನೋಡಿದ್ರಲ್ಲ, ಈಗ ಶೈಮೋಲಿ ಟ್ರಾವೆಲ್ಸ್ ಬಸ್ ಆಪರೇಟರ್ನ ಮಾತಾಡ್ಸೋಣ. ಇದು ಒಂದು ಶೈಮೋಲಿ ಟ್ರಾವೆಲ್ಸ್ನ ಬಸ್ ಇದು. ಸೊ ನಿಮಗೆ ಇಲ್ಲಿಂದನೇ ಎಲ್ಲ ಲಕ್ಸುರಿ ಬಸ್ಸಸ್ ಕನೆಕ್ಟ್ ಆಗೋದು. ಅತ್ತಿಬೆಲೆಯಿಂದ ಬರುತ್ತೆ, ಅತ್ತಿಬೆಲೆಯಿಂದ ನಾರ್ತ್ ಸೈಡ್ ವೈಜಾಗ್, ಮುಂಬೈ, ಪುಣೆ ಹೋಗುವಂಥ ಬಸ್ಸಸ್ಸು ಎಲ್ಲ ಇಲ್ಲೇ ಬರೋದು ನಿಮಗೆ. ನೋಡಿ, ಇದು ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ. ಸೊ ಇದು ಬಂದು ಬಸ್ನ ಒಂದು ಕ್ಯಾಪ್ಟನ್. ಹಾಯ್ ಸರ್, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ಹಲೋ, ಹಾಯ್. ಯುವರ್ ಸೀಟ್ ನೇಮ್ ಪ್ಲೀಸ್, ಯುವರ್ ಸ್ವೀಟ್ ನೇಮ್. Oh, I'm a fan of your buses. Okay, I'm also luxury bus vlogger. Please, you can check it in my Instagram. Can I take your photo? This bus. ಓಕೆ, ಇವರೇ ಶೈಮೋಲಿ ಟ್ರಾವೆಲ್ಸ್ನ ಒಂದು ಬಸ್ನ. ಕನ್ನಡ ಬರುತ್ತಾ? ಸೊ ಎಲ್ಲಿಗೆ ಆಪ್ರೇಟ್ ಆಗ್ತಾ ಇದೆ ಈಗ ಬಸ್ ಇದು? ಪುಣೆನಾ? ಬ್ಯಾಂಗ್ಳೂರ್ ಟು ಪುಣೆ. ಓಕೆ. ಸೊ SLX ಇದು ಶೈಮೋಲಿ SLX ನಾರ್ಮಲ್ 9600 ಬಸ್. ಸೊ ಓಕೆ, ಒನ್ ಟೈಮ್ ನಿಮ್ಮ ಟೀಮ್ ಹತ್ರ ಮಾತಾಡಿದ್ದೀನಿ, ಬಸ್ಸಲ್ಲಿ ಜರ್ನಿ ಕೂಡ ಮಾಡ್ತೀನಿ. ತಮ್ಮ ಹೆಸರು ಏನೋ ಹೇಳಿದ್ರಲ್ಲ? ಓಕೆ ಸರ್, ಇವ್ರ ಬಸ್ಸಲ್ಲಿ ಒಂದು ಟೈಮ್ ಟ್ರಾವೆಲ್ ಮಾಡೋಣ, ಮುಂದೆ ಹೋಗ್ಬಿಟ್ಟು ಬಸ್ನ ತೋರಿಸ್ತೀನಿ. ಓಕೆ, ಹ್ಯಾಪಿ ಜರ್ನಿ ಸರ್. ಸೊ ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಬಸ್ ಆಪರೇಟರ್ ಕೂಡ ಅಲ್ಲಿ ಸಿಗ್ತಾರೆ. ಸೊ ಅವ್ರನ್ನೂ ಕೂಡ ಮಾತಾಡಿಸುವಂತಹ ಒಂದು ಪ್ರಯತ್ನನ ಮಾಡೋಣ. ನೋಡಿದ್ರಲ್ಲ, ಸೀನಿಯರ್ ಆಪರೇಟರ್ ಚೆನ್ನಾಗಿ ಮಾತಾಡ್ಸಿದ್ರು. ನೋಡಿ, ಚಿಕ್ಕ ಹುಡುಗ ಬಸ್ ಓಡಿಸ್ತಾವನೆ. ಸಾರಿ, ಇಲ್ಲಿನೂ ಒಂದು ಬಸ್ ಕೂಡ ನಿಂತಿದೆ ನಿಮಗೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಪರೇಟರ್ನ ಮಾತಾಡ್ಸೋಣ.
ನಿಮಗೆ ಸುಮಾರು ಬಸ್ಸಸ್ಗಳು ಇಲ್ಲಿಂದ ನಾನು ಕ್ಯಾಪ್ಚರ್ನ ಮಾಡೋದು. ಇಲ್ಲಿನೂ ಸುಮಾರು ಬಸ್ಸಸ್ ನಿಂತಿದೆ, ಸೊ ಎಲ್ಲ ಬ್ಯುಸಿ ಆಗಿದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ಫೋಟೋಸ್ನ ತೆಕ್ಕೊಳ್ಳೋದು. ಸೊ ನೋಡೋಣ ಯಾವ್ಯಾವ ಬಸ್ ಬರುತ್ತೆ. ಈಗ ಶೈಮೋಲ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ರಾಜೇಶ್ ಟ್ರಾನ್ಸ್ಪೋರ್ಟ್ ಬರುತ್ತೆ. ರಾಜೇಶ್ ಟ್ರಾನ್ಸ್ಪೋರ್ಟ್ ಬಂದರೆ ಅವ್ರ ಹತ್ರನೂ ಮಾತಾಡ್ತೀನಿ. ಅವರು ನನ್ನ ವಿಡಿಯೋ ಕೂಡ ಕೊಲಾಬ್ ಆಗಿದ್ದಾರೆ. ನೋಡೋಣ, ಬರೋ ಟೈಮ್ ಆಯಿತು. 4:30 ವೈಜಾಗ್ ಹೋಗುತ್ತೆ. ಬರೋಣ. ಅಲ್ಲಿ ನಮ್ಮ ಒಂದು BMTC ಬರ್ತಾ ಇದೆ. ಇಲ್ಲಿ ಶೈಮೋಲಿ ಟ್ರಾವೆಲ್ಸ್ ನಿಂತಿದೆ. ಲೆಟ್ಸ್ ಗೋ. ಹಾಯ್, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್. ಹಾಯ್. ಸೊ ಸರ್, ತಮ್ಮ ಹೆಸರು? ಚಿನ್ನ. ಕನ್ನಡ ಬರೋದಾ? ತೆಲುಗುನಾ? ಓಕೆ, ತೆಲುಗು. ಇವ್ರ ನಿಮ್ಮ ಹೆಸರೇನು ಹೇಳಿದ್ರಿ? ಚಿನ್ನ. ಓ, ಸ್ವೀಟ್ ನೇಮ್. ಶೈಮೋಲಿ ಟ್ರಾವೆಲ್ಸ್ನ ಒಂದು ಲಕ್ಸುರಿ ಬಸ್ ಇದಾಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ಅವರು ಈಗ ಎಲ್ಲೋಗುತ್ತೆ ಇದು? ಓ, ರಾಜಮಂಡ್ರಿ. ಸೊ ತಿರುಪತಿ ರಾಜಮಂಡ್ರಿ. ಸೊ ಆ ರೂಟಲ್ಲಿ ಒಂದು ಆಪರೇಟ್ ಆಗುವಂಥ ಬಸ್ ಇದು. Volvo 9600 SLX. ಸೊ SLX ಮಾಡೆಲ್ ಆಗಿರುವಂಥ ಬಸ್ ಇದು. ನಾರ್ಮಲ್ ಬಸ್ ಇದು. ಸೊ ಈ ಥರ ನಿಮಗೆ 2+1 AC ಸ್ಲೀಪರ್ ಬಸ್ನ ಒಂದು ವ್ಯೂ ಇದು. ಸೊ ಈ ಥರ ಕಾಣುತ್ತೆ. ಸೊ ಲಕ್ಸುರಿ ಡೈಮಂಡ್ ಬಿಸ್ನೆಸ್ ಕ್ಲಾಸ್ನ ಒಂದು ಬಸ್ ಇದು. ಸೊ ಇಲ್ಲಿ CC ಕ್ಯಾಮ್ರಾ ನೋಡ್ಬೋದು. ಹೈ ಅಂಡ್ ಸೇಫ್ಟಿ ಮತ್ತು ಒಳಗಡೆ ಫ್ರೇಗ್ರೆನ್ಸ್ ಕೂಡ ಅಷ್ಟೇ ನಿಮಗೆ ಸಖತ್ತಾಗೆ ಇದೆ. ಸೊ ನಿಮಗೆ ಹೆಡ್ಫೋನ್ಸ್ನು ಪ್ರೊವೈಡ್ ಮಾಡ್ತಾರೆ. ಸೊ ಕರ್ಟನ್ಸ್ ಇದೆ, ಬ್ಲ್ಯಾಂಕೆಟ್ಸ್ ಇದೆ, ಪಿಲ್ಲೋಸ್ ಇದೆ. ಯಾವ ಥರ ಇದೆ ನೋಡಿ, ಸಖತ್ತಾಗಿರುವಂತಹ ಒಂದು ಬಸ್ ಇದು. ಸೊ ನೋಡ್ತಾ ಇರ್ಬೋದು. ಸೊ ಹೆಂಗಿದೆ, ವಾವ್, ಸೂಪರ್, ಸಖತ್ತಾಗಿದೆ. ಹೆಂಗಿದೆ ನೋಡಿ. ಇಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಸಿಗುತ್ತೆ, ಪರ್ಸನಲ್ ಸ್ಕ್ರೀನ್. ಶೈಮೋಲಿ ಟ್ರಾವೆಲ್ಸ್ನ ಒಂದು ಬಸ್. ಎವ್ರಿ ಸೀಟ್ಗೂ ನಿಮಗೆ ಹ್ಯಾಮರ್ ಕೂಡ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು. ಜರ್ನಿ ಅಂತೂ ಸಖತ್ತಾಗಿರುತ್ತೆ. ಒಂದು ಟೈಮ್ ಇವ್ರ ಬಸ್ಸಲ್ಲಿ ಜರ್ನಿ ಕೂಡ ಮಾಡೋಣ. ಸೊ ನಿಮಗೆ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಈ ಥರ ಕೂಡ ಸಿಗುತ್ತೆ. ಸೊ ಸಖತ್ತಾಗಿದೆ ಬಸ್ಸು ಅಂತ ಹೇಳ್ಬೋದು. ಸೊ ಸಖತ್ತಾಗಿದೆ ಮಾತ್ರ. ಸರ್, ಥ್ಯಾಂಕ್ ಯು. ಒನ್ ಟೈಮ್ ಐ ವಿಲ್ ಟ್ರಾವೆಲ್ ಆಲ್ಸೋ ಯುವರ್ ಬಸ್ ಫ್ರಮ್. ಥ್ಯಾಂಕ್ ಯು ಸರ್. ಓಕೆ, ಈಗ ಬಸ್ಸಿದು ಇನ್ನೇನು ಹೊರಡುವಂಥ ಸಮಯ. ಒಳಗಡೆ ಚೆನ್ನಾಗಿತ್ತು, ನಿಮಗೆ ತೋರಿಸ್ತಾ ಅಲ್ಲ. ಮಲ್ಟಿ ಆಕ್ಸಲ್ ಇರುವಂತಹ ಒಂದು ಬಸ್ ಇದು. ಸಖತ್ತಾಗಿದೆ. ಇನ್ನೇನು ಹೋಗ್ತಾ ಇದೆ ಬಸ್ ಇದು. ಸೊ ಬನ್ನಿ, ಒಂದು ಹಾಯ್ನ ಮಾಡಿಬಿಡೋಣ ಬಸ್ಗೆ. ಸೊ ಈಗ ಹೋಗುತ್ತೆ ಈ ಬಸ್ಸು. ಯಾವ ಥರ ಕಾಣುತ್ತೆ. ಸೊ ಅಲ್ಲಿ ಒಂದು ಶೈಮೋಲ್ ಇದೆ. ಹಾಯ್ ಹಾಯ್. ಎಲ್ಲಿಗೆ ಹೋಗುತ್ತೆ ಈಗ ಬಸ್? ವೇರ್ ಆರ್ ಯು ಗೋಯಿಂಗ್? ಮಂಚೂರಿಯಲ್. ಕहाँ आते हो? ಹೈದರಾಬಾದ್. ಓಕೆ, ಇದು ಶೈಮೋಲಿ ಟ್ರಾವೆಲ್ಸ್ನ ಒಂದು ಭರತ್ ಬೆನ್ಸ್ನ ಒಂದು ಬಸ್ ಇದು. ಸೊ ಇದು ಕೂಡ ನೋಡಿ ನಿಮಗೆ ಯಾವ ಥರ ಕಾಣುತ್ತೆ. ಸೊ ಇದು ಭರತ್ ಬೆನ್ಸ್. ಅದು ನಿಮಗೆ Volvo 9600 ನಾರ್ಮಲ್ ಬಸ್ ಇದು. ಸಖತ್ತಾಗಿದೆ. ಸೊ ಈ ಥರ ಕಾಣುತ್ತೆ. ಬಾಯ್ ಬಾಯ್. ಸೊ ನೋಡಿದ್ರಲ್ಲ, ನಿಮಗೆ ಸಖತ್ತಾಗಿರುವಂತಹ ಒಂದು ಬಸ್ ಇದು. ಸೊ 9600 ಇದೆ. ಇಲ್ಲಿ ನಿಮಗೆ ಭಾರತ್ ಬೆನ್ಸ್ ಬಸ್ ಕೂಡ ಇದೆ. ಹಾಯ್, ಯುವರ್ ಸ್ವೀಟ್ ನೇಮ್? ಫಾಲೋವರ್. ನಾವು ರೀಸೆಂಟ್ ಕನ್ನಡ ಬರುತ್ತಾ? ತೆಲುಗು. ಡೋಂಟ್ ನೋ ಕನ್ನಡ. ಓಕೆ, ಐ ಆಮ್ ಅ ಲಕ್ಸುರಿ ಬಸ್ ವ್ಲಾಗರ್. ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಮೈ ಚಾನಲ್ ರಾಮ್ ಜಾಗ್ವಾರ್ ರೈಡ್ಸ್. ಬರ್ತಾ ಇದೆ ನೋಡಿ ಬಸ್ ಇದು. ಡ್ರೈವರ್ ಈಗ ಬಸ್ನ ಇಲ್ಲಿ ಸೈಡ್ಗೆ ಹಾಕ್ತಾರೆ. ಅಲ್ಲಿ ಒಂದು IRA ಟ್ರಾವೆಲ್ಸ್ನ ಬಸ್ ಕೂಡ ಬರ್ತಾ ಇದೆ. ಓಕೆ, ಹಾಯ್. ನೋಡ್ತಾ ಇರ್ಬೋದು. ಇಲ್ಲಿ ಸುಮಾರು ಶೈಮೋಲಿ ಟ್ರಾವೆಲ್ಸ್ ಬಸ್ಸಸ್ ಆಪ್ರೇಟ್ ಆಗ್ತಾ ಇದೆ. ಈಗಂತೂ ನಿಮಗೆ ಬೆಜ್ಜನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಆಸ್ ಕಂಪೇರ್ ಟು VRL ಥರನೇ. ಸೊ ಇಲ್ಲಿ ಬಂದು ನಿಮಗೆ ಬಸ್ನ ಇದು ನೋಡಿ, ನಿಮಗೆ ದಾಮೋದರ್ ಕೋಚ್ನ ಒಂದು ಬಸ್ ಇದು. ಹೈದರಾಬಾದ್ ಆಪ್ರೇಟ್ ಆಗುವಂತಹ ಒಂದು ಬಸ್ ಇದು. ಇದ್ರದ್ದು ಒಳಗಡೆ ನಿಮಗೆ ತೋರಿಸ್ತೀನಿ ಇಂಟೀರಿಯರ್ನ ಯಾವ ಥರ ಇರುತ್ತೆ ಅಂತ. ಸೊ ಈಗ ಇದು ನಿಮಗೆ ಭರತ್ ಬೆನ್ಸ್ನ ಒಂದು ದಾಮೋದರ್ ಕೋಚ್ನ ಒಂದು ಶೈಮೋಲಿ ಟ್ರಾವೆಲ್ಸ್ನ ಬಸ್ ಇದು. ಒಳಗಡೆ ನಿಮಗೆ ಒಂದು ಲುಕ್ನ ತೋರಿಸ್ತೀನಿ. ಹಾಯ್ ಸರ್,
can I take interior video? Okay. Can I take? Your sweet name, please? ನಂದು ಓಕೆ. ಇದು ಭರತ್ ಬೆನ್ಸ್ ನ ಒಂದು ಇಂಟೀರಿಯರ್ ಬಸ್ ನೋಡಿ, ಸಖತ್ತಾಗಿ ಸೂಪರ್ ಆಗಿ ಇರುವಂತಹ ಒಂದು ಇಂಟೀರಿಯರ್ ಶೈಮೋಲಿ ಟ್ರಾವೆಲ್ಸ್ ನ ಬಸ್ ಇದು. ಸೊ ಸಖತ್ತಾಗಿನೇ ಮಿಂಚ್ತಾ ಇದೆ. ಹಾಯ್, ಯೋರ್ ಸೀಟ್ ನೇಮ್ ಪ್ಲೀಸ್? E6. E6. आप रेगुलरली शैमोली ट्रैवल्स ट्रैवल करते हैं क्या? Welcome regular. ओके. हाउ इज दिस बस? Yeah, it's so good. ಗುಡ್. ಓಕೆ. ಹ್ಯಾಪಿ ವಿತ್ ಶೈಮೋಲಿ ಟ್ರಾವೆಲ್ಸ್? Sure. ಓಕೆ. ನೋಡ್ತಿರಲ್ಲ, ಶೈಮೋಲಿ ಟ್ರಾವೆಲ್ಸ್ ನ ಒಂದು ಕಸ್ಟಮರ್ ಪ್ಯಾಸೆಂಜರ್ ನ ಒಂದು ರಿವ್ಯೂ ಚೆನ್ನಾಗಿ ಕೂಡ ಇತ್ತು. ಸೊ ಇದು ಒಂದು ಇಂಟೀರಿಯರ್ ಬಸ್ ನ ಈ ತರ ಇದೆ. ಸೊ ಪಿಲ್ಲೋ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ, ಬ್ಲಾಂಕೆಟ್ಸ್ ಇದೆ, ಮೊಬೈಲ್ ಹೋಲ್ಡರ್ಸ್ ಇದೆ. ಸೊ ಸಖತ್ತಾಗಿರುವಂತಹ. ಓಕೆ, ಯುವರ್ ಸೀಟ್ ನೇಮ್ ಪ್ಲೀಸ್? My ಓಕೆ, ಥ್ಯಾಂಕ್ ಯು. ಆರ್ ಯು ಫ್ರಮ್? Hyderabad. ಹೈದರಾಬಾದ್. ಓಕೆ, ಥ್ಯಾಂಕ್ ಯು ಬ್ರದರ್. I am staff. ಓಕೆ. ಇವರು ಹೈದರಾಬಾದ್ ನ ಒಂದು ಸ್ಟಾಫ್ ಅಂತೆ. ಸೊ ಈ ತರ ಇದೆ ನಿಮ್ಗೆ. ಸೊ ಆಬ್ವಿಯಸ್ಲಿ ನಿಮ್ಗೆ CC ಕ್ಯಾಮ್ರಾನು ಇರುತ್ತೆ. ಸೊ ಥ್ಯಾಂಕ್ ಯು ಸರ್, ಬಾಯ್. ವೈ ದಿಸ್? ಓ ಥ್ಯಾಂಕ್ ಯು. ನೋಡಿ, ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅಲ್ಲ ನಿಮ್ಗೆ. ನನಗೆ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ, ಬಸ್ನ ಒಂದು ಸ್ನ್ಯಾಕ್ಸ್ನ. ಸೊ ಬನ್ನಿ, ಈಗ ಈ ಬಸ್ ಕೂಡ ಹೊರಡೋಕ್ಕೆ ಆಲ್ರೆಡಿ ರೆಡಿ ಆಗಿದೆ. ಹೈದರಾಬಾದ್ಗೆ ಹೋಗುತ್ತಂತೆ. ಭಾರತ್ ಬೆನ್ಸ್ನ ದಾಮೋದರ್ ಬಸ್ ಇದು. ಸಖತ್ತಾಗಿದೆ. ನೋಡಿದ್ರಲ್ಲ, ಇದೇ ಥರ ನಾನು ವೀಡಿಯೋಸ್ನ ಮಾಡೋದು. ನೋಡಿದ್ರಲ್ಲ, ಚೆನ್ನಾಗಿ ಕೋಆಪ್ರೇಷನ್ ಮಾಡಿದ್ರು. ಬಸ್ನ ಒಂದು ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾನೇನು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾರೆ, ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಅಂದ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕೆ ಕೊಟ್ಟರು. ಸೊ ಯಾರ್ಯಾರು ವಿಡಿಯೋ ಮಾಡೋಕ್ಕೆ ಈ ಡ್ರೈವರ್ಸ್ ಯಾರು ನೋಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ವಿಡಿಯೋನ ಮಾಡಿಕೊಡ್ತೀನಿ. ಇದು ಒಂದು ನನ್ನದು ಬಿಸ್ನೆಸ್ ಅಲ್ಲ, ಇದು ಒಂದು ನನ್ನದು ಪ್ಯಾಷನ್. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು. ಇಲ್ಲಿನೂ ಅದೇ ಥರ ಒಂದು ರಾಮ್ ದಲಾಲ್ ಬಸ್ ಕೂಡ ನಿಂತಿದೆ ನೋಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಶೈಮೋಲಿ ಟ್ರಾವೆಲ್ಸ್ನ ಬಸ್ಗಳ ರಿವ್ಯೂ. ಆ್ಯಕ್ಚುಲಿ ನಾನು ಶೈಮೋಲಿ ಟ್ರಾವೆಲ್ಸ್ ಬಸ್ನೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಅದೇ ಬಸ್ ಸಿಕ್ತು. ಅದರ ಇಂಟೀರಿಯರ್ ತೋರಿಸಿದ್ದೀನಿ. ಓಲ್ವೋ 9600 ಬಸ್ನ ಇಂಟೀರಿಯರ್ ತೋರಿಸಿದ್ದೀನಿ. ಅದರಲ್ಲಿ ಸ್ಕ್ರೀನ್ ಕೂಡ ಇತ್ತು, ನಿಮಗೆ ಹೆಡ್ಫೋನ್ಸ್ ಇತ್ತು. ಅದೇ ರೀತಿ ಶೈಮೋಲಿ ಟ್ರಾವೆಲ್ಸ್ ದಾಮೋದರ್ ಕೋಚ್ ಭರತ್ ಬೆನ್ಸ್ AC ಸ್ಲೀಪರ್ ಬಸ್ನ ತೋರಿಸಿದ್ದೀನಿ. ಒಂದು ನಿಮಗೆ ಹೈದರಾಬಾದ್ ಆಪರೇಟ್ ಆಗುವಂತಹ ಒಂದು ಬಸ್ಸು, ಒಂದು ರಾಜಮಂಡ್ರಿಗೆ ಹೋಗುವಂಥ ಬಸ್ಸು ಬ್ಯಾಂಗ್ಳೂರಿಂದ. ಸೊ ಸುಮಾರು ಬಸ್ಸಸ್ ಹೋಗುತ್ತೆ, ನಿಮಗೆ ಸಖತ್ತಾಗಿರುತ್ತೆ. ಸೊ ನಾನು ಒಂದಿನ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ಅದರ ಒಂದು ಜರ್ನಿಯ ರಿವ್ಯೂ ಕೂಡ ಕೊಡ್ತೀನಿ. ಅವ್ರ ಟೀಮ್ ಅವ್ರ ಜೊತೆ ಮಾತಾಡ್ಬಿಟ್ಟು ಫುಲ್ ವ್ಲಾಗ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ಇದು ಒಂದು ನಿಮಗೆ ಎಲೆಕ್ಟ್ರಾನ್ ಸಿಟಿಯ ಬ್ಯಾಂಗ್ಳೂರ್ನ ಒಂದು ಬಸ್ ಅಡ್ಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅಷ್ಟೊಂದು ಲಕ್ಸುರಿ ಬಸ್ಸಸ್ ನಮ್ಮ ಒಂದು ಬ್ಯಾಂಗ್ಳೂರಿಂದ ಆಪ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಅ ಪ್ರೌಡ್ ಫೀಲ್ ಇದು. ಅದೇ ರೀತಿ ನಮ್ಮ KSRTC ಯಾವುದಕ್ಕೂ ಕಮ್ಮಿ ಇಲ್ಲ. KSRTC ಬಸ್ನೂ ಹೋಗುತ್ತೆ. ಅದೇ ರೀತಿ ನಮ್ಮ ಒಂದು ಕರ್ನಾಟಕದ ಪ್ರೈವೇಟ್ ಬಸ್ ಆಪರೇಟರ್ಸ್ ಹತ್ರನೂ ಸುಮಾರು ಬಸ್ಸಸ್ಗಳಿದೆ ನೋಡಿ. SKVDT ಅವರ ಒಂದು ಓಲ್ವೋ ಬಸ್ಸು ಇಲ್ಲಿ ಹೋಗ್ತಾ ಇದೆ. ಸೊ ಇದೇ ರೀತಿ ಸುಮಾರು ಬಸ್ಸಸ್ ಹೋಗುತ್ತೆ ಇಲ್ಲಿ. ಸೊ ನನಗೆ ಅದೇ ಒಂದು ನಾನು ಟ್ರಾವೆಲ್ ಮಾಡಿ ಬಸ್ನ ಒಂದು ಏನು ಹುಚ್ಚು ಅಂತ ಅನ್ಕೋಬೋದು. ಸೊ ಆ ಥರ. ಸೊ ನಾನು ಫ್ರೀ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಅದೇ ರೀತಿ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಲ್ವಾ. ಸೊ ಬಂದು ನಾನು ಇಲ್ಲೇ ಫೋಟೋಸ್ನ ತೆಗೆಯೋದು, ಇಲ್ಲೇ ವೀಡಿಯೋಸ್ ಮಾಡೋದು ಫ್ರೀ ಟೈಮಲ್ಲಿ. ಇನ್ನೇನು ಬಸ್ ಹೋಗುತ್ತೆ, ಅವರು ನನಗೆ ನೋಡ್ತಿರ್ಬೋದು ಸ್ನ್ಯಾಕ್ಸ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸ್ವೀಟ್ ಸ್ಟಾಫ್ ಅಂತ ಹೇಳ್ಬೋದು. ಸೊ ನೀವು ಯಾರಾದರೂ ಬಸ್ ಆಪ್ರೇಟರ್ ನೋಡ್ತಾ ಇದ್ದರೆ, ನಾನು ನಿಮಗೆ ಒಂದು ಸಜೆಷನ್ ಕೊಡೋದು ಏನಂದರೆ, ಆ್ಯಸ್ ಅ ಪ್ಯಾಸೆಂಜರ್ ನನ್ನ ಒಂದು ಒಪಿನಿಯನ್, ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಎಲ್ಲ ಬಸ್ ಪ್ಯಾಸೆಂಜರ್ಸ್ಗೂ ಇದೇ ಥರ ನೀವು ಟ್ರೀಟ್ ಮಾಡಿದ್ರೆ ಸೊ 100% ನಿಮ್ಮ ಒಂದು ಟ್ರಾವೆಲ್ಸ್ ಬಸ್ ನಿಮಗೆ ಅಲ್ಲಿ ನಿಮಗೆ ಪೊಲೀಸ್ ಹೋಗ್ತಾ ಇದ್ದಾರೆ. ಒಂದು ಟೈಮ್ ಬಂದು CRPF ನಿಮಗೆ ಓಕೆ ಯಾಕೋ ನಿಲ್ಲಿಸಿದ್ರು, ಪೊಲೀಸ್ ಯಾಕೋ ನಿಲ್ಲಿಸಿದ್ದಾರೆ. ಹಾಯ್, ಆಮೇಲೆ ಬಸ್ ಥ್ಯಾಂಕ್ ಯು.
ಸೊ ಓಕೆ, CRPF ನ ಒಂದು ಪೊಲೀಸ್ ಇವರು ಆಲ್ರೆಡಿ ಮೊನ್ನೆ ಕೂಡ ನನಗೆ ಸ್ಟಾಪ್ ಮಾಡಿದ್ರು. ಸೊ ಇವತ್ತು ಬಂದು ಸ್ಟಾಪ್ ಮಾಡಿ ಕೇಳಿದ್ರು. ಮೊನ್ನೆ ಅವರ ಒಂದು ಜೀಪಲ್ಲಿ ಬಂದಿದ್ರು, ಓಪನ್ ಜೀಪ್ ಇರುತ್ತಲ್ಲ. ಸೊ ಇವತ್ತು ಬಂದು ಸ್ಕಾರ್ಪಿಯೋದಲ್ಲಿ ಬಂದಿದ್ದಾರೆ. ನಾನು ಇಲ್ಲಿ ನಿಂತಿರೋದು ನೋಡಿ ಬಂದು ಕೇಳ್ತಾ ಇದ್ದಾರೆ ಸೊ ಏನು ಅಂತ. ಸೊ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ದೆ. ಸೊ ಅದೇ ನೀವು ಹೇಳ್ತೀನಿ ನೋಡಿ, ಯಾವುದಕ್ಕೂ ಹೆದರ್ಕೋಬೇಡಿ. ಸೊ ನೀವು ಏನಾದರೂ ಬಂದು ಕೇಳಿದ್ರೆ ಯಾರು ಭಯ ಪಡಬೇಡಿ. ಏನು ನೀವು ಕೆಟ್ಟದ್ದು ಮಾಡೋದಾದ್ರೆ ಭಯಪಡಿ. ನೀವೇನು ಕೆಟ್ಟದ್ದು ಮಾಡ್ತಾ ಇಲ್ಲ, ಒಳ್ಳೇದು ಮಾಡ್ತಾ ಇದ್ರೆ ಆ್ಯಸ್ ಇಟ್ ಈಸ್ ಏನಿದೆ ಹೇಳ್ಬಿಟ್ಟು ಕಳಿಸಿದ್ರೆ ನಿಮಗೆ ಅವರು ಏನು ಹೇಳ್ತಾರೆ, ಅದಕ್ಕೆ ಕೋಆಪ್ರೇಷನ್ ಮಾಡ್ತಾರೆ. ನೋಡಿದ್ರ ನಾನು ಹೇಳಿದೆ. ಸೊ ನನ್ನ ಲಕ್ಸುರಿ ಬಸ್ ಬ್ಲಾಗ್, ಈ ಥರ ಬಸ್ನ ಬ್ಲಾಗ್ ಮಾಡ್ತಾ ಇದ್ದೀನಿ, ಬಸ್ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಓಕೆ ಸರ್ ಅಂತ ಹೇಳ್ಬಿಟ್ಟು ಹೋದರು. ಸೊ ಇದು ನೀವು ಒಂದು ವೇ ಆಫ್ ಟಾಕಿಂಗ್, ವೇ ಆಫ್ ಕಮ್ಯುನಿಕೇಷನ್, ವೇ ಆಫ್ ಎಕ್ಸ್ಪ್ಲೇನ್ ಮಾಡುವಂಥ ರೀತಿ ಮೇಲೆ ಇರುತ್ತೆ. ಸೊ ಈ ಥರ ಎಲ್ಲಿದೆ ಬ್ಲಾಗರ್ಸ್ದು ಕಷ್ಟ. ಏನಂತ ಹೇಳಿದ್ರೆ ಈ ಥರ ಎಲ್ಲ ಬಂದು ಕ್ವಶನ್ ಮಾಡ್ತಾರೆ, ಪಬ್ಲಿಕ್ ಎಲ್ಲ ನಿಮ್ಮನ್ನ ನೋಡ್ತಾ ಇರ್ತಾರೆ. ಸೊ ಆ ಎಲ್ಲದ್ರ ಮಧ್ಯೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನನಗೆ ಈಗ ಗೊತ್ತಾಗ್ತಾ ಇದೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಸುಲಭ ಇಲ್ಲ. ಸೊ ಇದು ಒಂದು ಎಲೆಕ್ಟ್ರಾನಿಕ್ ಸಿಟಿ ಬಸ್ನ ಒಂದು ಶೂಟ್ ಆಗಿತ್ತು. ಇನ್ನು ರಾಜೇಶ್ ಟ್ರಾನ್ಸ್ಪೋರ್ಟ್ ಒಂದು ಬರಬೇಕಿತ್ತು, ಬಸ್ ಬಂದಿಲ್ಲ. ಬಸ್ ಬಂದರೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದೆ. ಸ್ವಲ್ಪ ಡಿಲೇ ಆಗುತ್ತೆ ಅನ್ಸುತ್ತೆ. ಬಸ್ ಅದು 7:15 ಬಂದಿದೆ, 6:15 ಆಲ್ರೆಡಿ ಹೋಯಿತು. ನೋಡೋಣ, ಬಂದರೆ ಆ ಬಸ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನನ ಮಾಡ್ತೀನಿ. ಇನ್ಮೇಲೆ ಬಸ್ ವೀಡಿಯೋಸ್ ಆಲ್ರೆಡಿ ಕಂಪ್ಲೀಟಾಗಿ ಬರುತ್ತೆ. ಎಲ್ಲ ಬಸ್ ಆಪ್ರೇಟರ್ಸ್ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಗುಡ್ ರಿವ್ಯೂಸ್ ಅಂದರೆ ಆ್ಯಸ್ ಪ್ಯಾಸೆಂಜರ್ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಆನೆಸ್ಟ್ ಒಪಿನಿಯನ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅಲ್ಲಿ ಹಾಯ್ ಓಕೆ. KBS ಬಸ್ ಕೂಡ ಬರ್ತಾ ಇದೆ ಅಲ್ಲಿ ನಿಮಗೆ. ಇದು ಬಸ್ ನಿಮಗೆ ತೋರಿಸ್ಲೇಬೇಕು. KBS ಅಲ್ಲ, ನಿಮಗೆ RKK ಟ್ರಾವೆಲ್ಸ್ನ ಒಂದು ಬಸ್ ಇದು. RKK ಟ್ರಾವೆಲ್ಸ್ನ ಬಸ್ ಕೂಡ ಬರ್ತಾ ಇದೆ ನೋಡಿ ಯಾವ ಥರ ಇದೆ ಬಸ್ಸು. RKK ಟ್ರಾವೆಲ್ಸ್ನ ಬಸ್ ಇದು. ಸೊ ಇದೇ ಥರ ಸುಮಾರು ಬಸ್ಸಸ್ಗಳು ನಿಮಗೆ ಅಲ್ಲಿ ಬರ್ತಾನೆ ಇರುತ್ತೆ ಕಂಟಿನ್ಯೂಯಸ್ಲಿ. ಸಖತ್ತಾಗೇ ಇರುತ್ತೆ ಬಸ್ ಕೂಡ ನಿಮಗೆ. ಅಲ್ಲಿ ನೋಡಿ ಟ್ರಾನ್ಸ್ ಇಂಡಿಯಾ ಅಂತೇಳಿ ಕೂಡ ಒಂದು ಬಸ್ ಬರ್ತಾ ಇದೆ. ವಾ, ಒಂದು ಸ್ವಲ್ಪ ಜಾತ್ರೆ ಥರ ಅನಿಸುತ್ತೆ ಟ್ರಾನ್ಸ್ ಇಂಡಿಯಾ ಬಸ್ಸು. ನಮ್ಮ ಓಲೋ ಬಸ್ಸಸ್ ಶೈಮೋಲಿ ಆಯಿತು, ನಮ್ಮ ಕರ್ನಾಟಕ ಕಲ್ಯಾಣ ರಥ ಅಂಬಾರಿ ಉತ್ಸವ ಬಸ್ ಆಯಿತು, ಸಖತ್ತಾಗೇ ಇದೆ. ಅಲ್ಲಿ ಕೂಡ ಒಂದು ಪರ್ಪಲ್ ಬಸ್ ಕೂಡ ನಿಂತಿದೆ. ಪರ್ಪಲ್ ಬಸ್ ಮೊನ್ನೆ ಒಂದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿದ್ದೆ. ಆ ಬಸ್ ಕೂಡ ಅದು ಹಿಂದೆ ಇದೆ. ಹಿಂದೆ ಎಲ್ಲ ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಮುಂದೆ ಏನಾದರೂ ಬಂದರೆ ಆ ಬಸ್ನ ಒಂದು ಇಂಟರ್ವ್ಯೂ ಕೂಡ ತೋರಿಸ್ತೀವಿ. ಕಾವೇರಿ ಬಸ್ ಬರ್ತಾ ಇದೆ. ಎಲ್ಲರೂ ಬಂದ್ಬಿಟ್ಟು ಇವ್ರು ನೋಡಿದ್ರೆ ನಾವು ಬಸ್ಗಳನ್ನ ನೋಡ್ತಾ ಇದೀವಿ. ಕಾವೇರಿ ಟ್ರಾವೆಲ್ಸ್ನ ಒಂದು ಬಸ್ ಇದೆ. ಇದು ನಿಮಗೆ ಪರ್ಪಲ್ ಬಸ್. ನಿಮಗೆ ಓಲ್ವೋ 9600ನ ಒಂದು ಬಸ್ ಇದು. ಸೊ ಸ್ಟಾಫ್ ಅವರು SLX ಬಸ್ ಇದು, ಫುಲ್ ಬಿಸ್ನೆಸ್ ಕ್ಲಾಸ್ ಬಸ್ ಇದು, ಪರ್ಪಲ್ ಬಸ್. ಸೊ ಚೆನ್ನಾಗೇ ಇದೆ ಬಸ್ಸಸ್ಸು. ಪರ್ಪಲ್ ಬಸ್ಸಸ್ ಕೂಡ SLX ಟಾಪ್ ಎಂಡ್ ಬಸ್ಸಸ್ ಕೂಡ ಇವ್ರ ಹತ್ರ ಕೂಡ ಇದೆ. ಸೊ ಫೈನಲಿ ನಮ್ಮ ಶೂಟ್ ಇವತ್ತು ಎಂಡ್ ಆಯಿತು, ಇಲ್ಲಿಗೆ ಮುಗಿಸ್ತೀನಿ. ಸೊ ಲೆಟ್ಸ್ ಗೋ, ಈಗ ಹೋಗ್ಬಿಡೋಣ. ಸೊ ಫೈನಲಿ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಇದೇ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಬಸ್ ಅಡ್ಡ. ಇದು ಸರ್ವಿಸ್ ರೋಡ್. ಇದು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿಗೆ ಕನೆಕ್ಟ್ ಆಗುವಂಥ ಒಂದು ಫ್ಲೈಓವರ್ ಅದು. ಸೊ ಇದು ಸರ್ವಿಸ್ ರೋಡ್, ಅದು ಬೊಮ್ಮನಹಳ್ಳಿ ಕನೆಕ್ಟ್ ಆಗುವಂತಹ ಒಂದು ಫ್ಲೈಓವರ್. ಸೊ ನಾವು ಶೂಟ್ ಮಾಡುವಂತಹ ಪ್ಲೇಸಸ್ಸು ಡೈಲಿ ಇದೆ.
ನೀವು ಯಾವುದಾದ್ರೂ ಬಸ್ ಆಪರೇಟರ್ಸ್ ಬಸ್ ಓನರ್ಸ್ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಬಸ್ ಶೂಟ್ನ ನಾನು ಮಾಡಿಕೊಡ್ತೀನಿ. ಸೊ ಫ್ರೀ ಟೈಮಲ್ಲಿ ನಾನು ಯಾವುದೇ ರೀತಿಯ ಚಾರ್ಜಸ್ನ ಮಾಡಲ್ಲ. ಸೊ ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಗೊತ್ತು, ನಾನು ನನ್ನ ಒಂದು ಹ್ಯಾಪಿನೆಸ್ಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಐ ಆಮ್ ಫ್ಯಾನ್ ಆಫ್ ಬಸ್ಸಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ಒಂದೊಂದು ಥರ ಒಂದು ಏನಿರುತ್ತೆ ಅಂತ ಹೇಳಿದ್ರೆ ಹ್ಯಾಬಿಟ್ ಇರುತ್ತೆ. ಹ್ಯಾಬಿಟ್ ಅಂತ ಹೇಳಿದ್ರೆ ಒಂದೊಂದು ಥರ ನೋಡಿ ಹೆಂಗೆ ಬರ್ತಾ ಇದೆ ನಮ್ಮ BMTC ಕೂಡ. ಕೆಲವೊಬ್ಬರಿಗೆ ಒಂದೊಂದು ಥರ ಪ್ಯಾಷನ್ ಇರುತ್ತೆ. ಕೆಲವೊಬ್ಬರಿಗೆ ಫೋಟೋಗ್ರಫಿ, ವೈಲ್ಡ್ ಫೋಟೋಗ್ರಫಿ ಇಷ್ಟ, ಕೆಲವೊಬ್ಬರಿಗೆ ಮೋಟೋ ವ್ಲಾಗ್ ಇಷ್ಟ, ಕೆಲವೊಬ್ಬರಿಗೆ ನನಗೆ ಅದೇ ರೀತಿ ಬಸ್ ಫೋಟೋಗ್ರಫಿ ಇಷ್ಟ. ಸೊ ಅದಕ್ಕೆ ನಾನು ಬಸ್ನ ವೀಡಿಯೋನ ಮಾಡ್ತೀನಿ. ಸೊ ನನ್ನ ಒಂದು ಹ್ಯಾಪಿನೆಸ್ಗೋಸ್ಕರ ಸೊ ಕಂಟಿನ್ಯೂ ಕೂಡ ಮಾಡ್ತೀನಿ. ಕೆಲವೊಬ್ರು ಕೇಳ್ತೀರಾ ಯಾಕೆ ಬಸ್ ನಮ್ಮ ವೀಡಿಯೋಸ್ ಮಾಡ್ತೀರಾ, ಬರೀ ಬಸ್ಸಸ್ದು ವೀಡಿಯೋಸ್ ಮಾಡ್ತೀರಾ, ಅವ್ರನ್ನ ಯಾಕೆ ನೀವು ಪ್ರಮೋಟ್ ಮಾಡ್ತೀರಾ ಫ್ರೀಯಾಗಿ ಏನು ಅಂತ. ಸೊ ಇದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಒಪಿನಿಯನ್. ಸೊ ನನ್ನ ಒಂದು ಹ್ಯಾಪಿನೆಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಅದೇ ರೀತಿ ಕಂಟಿನ್ಯೂ ಕೂಡ ಮಾಡ್ತೀನಿ. ಅದು ಯಾಕೆ ನಾನು ಇದನ್ನೇ ಚೂಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ರೀಸನ್ ಈಸ್ ಬೀಯಿಂಗ್ ಇಟ್ಸ್ ಅ ಪ್ಯಾಷನ್. ನನ್ನ ಒಂದು ಪ್ಯಾಷನ್ ಇದು. ಸೊ ಅಲ್ಲಿ ಒಂದು ರಾಜಧಾನಿ ಬಸ್ ಕೂಡ ಹೋಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಪ್ಯಾಷನ್, ಓನ್ ಇಂಟ್ರೆಸ್ಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನು ಹೊಸ ಹೊಸ ಬಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ.